ಅವರು ಅದನ್ನು ವಿಪರೀತ ತಿಳ್ಕೊಂಡು ಕೊಂದು ಹೋಗಿದ್ರು. ಬಟ್ ಅವರಲ್ಲಿ ದೊಡ್ಡ ಮೆಸೇಜ್ ಇತ್ತು. ಇದನ್ನು ಇವತ್ತು ನಾವು ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ನಮ್ಮ ಮೋದಿಯವರಾಯ್ತು, ನಮ್ಮ ವಿರೋಧ ಪಕ್ಷಗಳಾಯಿತು, ರಾಹುಲ್ ಗಾಂಧಿಯವರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಯಾಕೆ ವಿಚಾರ ಮಾಡಬೇಕಾಗಿದೆ ಅಂದರೆ ಹೊಸ ಒಂದು ವ್ಯವಸ್ಥೆ ತಯಾರು ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡೇ ಬದುಕು, ಬೇರೆ ಹಾದಿಲ್ಲ, ಮತ್ತೊಂದು ಹಾದಿಲ್ಲ. ನಾವು ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದೀವಿ, ಇಲ್ಲೇ ಸಾಯ್ತೀವಿ. ಇದಕ್ಕಾಗಿ ನಮ್ಮಲ್ಲಿ ಎಲ್ಲರಲ್ಲೂ ನಾವೆಲ್ಲ ಒಂದು ಅನ್ನೋ ಭಾವ ಬರೀ ಬಾಯಲ್ಲೇ ಹೇಳಿದ್ರಲ್ಲ, ಸರ್ವೇ ಜನ ಸುಗುಣ ಭವಂತು ಅಂತ ಹೇಳಿದ್ರೆ ಅಂತಲ್ಲ, ನಮ್ಮ ಸನಾತನ ಎಲ್ಲರೂ ಹೊಟ್ಟೆ ಹಾಕೊಂಡು ಹೋಗ್ತದಂತಲ್ಲ. ಆದರೆ ಅದೇ ಕಾಲಕ್ಕೆ ಮಾಬ್ ಲಿಂಚಿಂಗ್ ಅಂತ ಘಟನೆಗಳನ್ನು, ಲವ್ ಜಿಹಾದ್ ಅಂತ ಘಟನೆಗಳನ್ನು ಆದಷ್ಟು ಅವುಗಳನ್ನ ಒಂದು ಪ್ರೀತಿ ವಿಶ್ವಾಸ ನೋಡುವಂಥದ್ದು, ಅವರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ನಾವೆಲ್ಲ ಒಂದಪ್ಪ ಅನ್ನುವಂಥ ವಿಚಾರ ಬೆಳೆಸುವಂಥದ್ದು. ನಮ್ಮದು ಇವರು ಧರ್ಮದವ್ರು ಹೆಚ್ಚಾಕಾರ, ಅವ್ರ ಧರ್ಮದವ್ರು ಕಡಿಮೆ ಆಗ್ತಾರೆ, ಅಥವಾ ನಮ್ಮವ್ರು ಕಡಿಮೆ ಆಕಾರ ಹೆಚ್ಚಾಕಾರ ಅಂತ ಒಂದು ರೀತಿ ವಿಚಿತ್ರವಾದ ಪ್ರಚಾರಗಳು ಮಾಡೋದ್ರಿಂದಾಗಿ ಮತ್ತಷ್ಟು ಗೊಂದಲ ಆಗ್ತದೆ ಅನ್ನೋ ಮತ್ತೇನಾಗಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ರಿಸಲ್ಟ್ಗಳೆಲ್ಲ ಈಗ ಕಾಣ್ತಾ ಇದ್ದಾವೆ. ಮೋಸ್ಟ್ಲಿ ಇದನ್ನು ಕಂಟ್ರೋಲ್ ಮಾಡೋದು ಈ ಪ್ರೆಸೆಂಟ್ ಸರ್ಕಾರಕ್ಕೂ ಸಹಿತ ಕಷ್ಟ ಆಗ್ತಾಯಿದೆ ಅನ್ನೋದು. ನಾವಿವತ್ತು ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡ್ಬೋದು. ಮೋದಿಯವರು ಮಾತಾಡ್ತಾರೆ, ಶಾರವರು ಮಾತಾಡ್ತಾರೆ, ಕಿತ್ತು ಹಾಗೆ ಮಾಡ್ತೀವಿ. ಎಷ್ಟಾಯ್ತು 11 ವರ್ಷದಲ್ಲೇ ಇವು ಭಯೋತ್ಪಾದನೆ ಏನೋ ಸ್ವಲ್ಪ ಕಡಿಮೆ ಆಗಿತ್ತು, ಆದರೆ ಹೊಸ ರೂಪ ಪಡ್ಕೊಳ್ಳಿಕ್ಕತ್ತದ. ಇಲ್ಲೆಲ್ಲ ಬುದ್ಧಿವಂತರು ಸೇರ್ತಾ ಇದ್ದಾರೆ, ಕಲ್ತವ್ರು ಸೇರ್ತಾ ಇದ್ದಾರೆ, ಎಜುಕೇಟೆಡ್ ಇನ್ ಮುಸ್ಲಿಮ್ಸ್, ಎಜುಕೇಟೆಡ್ ಇನ್ ಕ್ರಿಶ್ಚಿಯನ್ಸ್, ಅವ್ರದ್ದೆಲ್ಲ ಅದ್ರಲ್ಲಿ ಸೇರ್ತಾ ಇದ್ದಾರೆ. ಇದು ಆಗಬಾರ್ದಾಗಿ ಅವರಿಗೆ ಈ ದೇಶದಲ್ಲಿ ಭದ್ರತೆ ಇಲ್ಲ ಅನ್ನೋಂಥ ಭಾವ ಬಂದಿದ್ದರಿಂದಾಗಿ ಅವರು ಇನ್ನಷ್ಟು ಒಗ್ಗಟ್ಟಾಗ್ತಾ ಇದ್ದಾರೆ. ಇಲ್ಲಪ್ಪ ನಮಗೆ ಇಲ್ಲಿ ಏನೂ ಭದ್ರತೆ ಇಲ್ಲ, ನಮ್ಮ ಮೇಲೆ ಹಿಂಗೆ ಅಟ್ಯಾಕ್ಗಳು ಆಗ್ತಾ ಇರ್ತಾವೆ, ಮತ್ತೇನೋ ಆಗ್ತಿರ್ತಾವೆ ಅಂತ ಅದನ್ನು ವಿಶ್ವಾಸ ಮುಡಿಸ್ಕೊಂಡು ನಾವೆಲ್ಲ ಭಾರತೀಯರು ಅನ್ನೋ ನೆಲೆಗಟ್ಟಿನಲ್ಲಿ ಮಾಡಿದರೆ ನಿಶ್ಚಿತವಾಗಿ ಪರಿಹಾರ ಸಿಗ್ಬೋದೇನೋ. ಚರ್ಚೆ ಮಾತುಕತೆಗಳ ಮೂಲಕ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ನೀವು ನಮ್ಮವರಪ್ಪ ಅನ್ನುವಂಥ ಭಾವ ಬೆಳೆಸಿದರೆ ಇಲ್ಲಿವರೆಗೆ ಆ ದಿಶೆಯಲ್ಲಿ ಪ್ರಯತ್ನಗಳು ಸಾಕಷ್ಟು ಆಗಿಲ್ಲ ಅನ್ನೋದು